ಗುತ್ತಿಗೆದಾರ ಸಚಿನ್ ಸುಸೈಡ್ ಪ್ರಕರಣ ದಿನಕ್ಕೊಂದು ತಿರುವನ್ನು ಪಡ್ಕೊಳ್ತಾ ಇದೆ. ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವಣ ದೊಡ್ಡ ಮಟ್ಟದ ಫೈಟ್ಗೆ ಇದು ಸಾಕ್ಷಿ ಆಗ್ತಾ ಇದೆ. ರಿಪಬ್ಲಿಕ್ ಆಫ್ ಕಲಬುರ್ಗಿ ಅಂತ ಬಿಜೆಪಿ ಕಾರ್ಟೂನ್ ಮುಖಾಂತರ ವ್ಯಂಗ್ಯವಾಡಿತ್ತು. ಇದಕ್ಕೆ ಪ್ರಿಯಾಂಕ್ ಖರ್ಗೆ ಇವತ್ತು ಠಕ್ಕರ್ ಕೊಟ್ಟಿದ್ದಾರೆ. ಗುತ್ತಿಗೆದಾರ ಸಚಿನ್ ಸುಸೈಡ್ ಪ್ರಕರಣ, ಬಿಜೆಪಿ ಪ್ರಿಯಾಂಕ್ ಖರ್ಗೆ ನಡುವಣ ಫೈಟ್ ಇದು. ರಿಪಬ್ಲಿಕ್ ಆಫ್ ಕಲಬುರ್ಗಿ ಆಗಿದೆ ಅಂತ ಬಿಜೆಪಿ ಹೇಳಿತ್ತು. ಬಿಜೆಪಿಯ ಆಕ್ರಮಣಕ್ಕೆ ಈಗ ಪ್ರಿಯಾಂಕ್ ಖರ್ಗೆ ಟಕ್ಕರ್ ಕೊಟ್ಟಿದ್ದಾರೆ. ಕಲಬುರ್ಗಿ ರಿಪಬ್ಲಿಕ್ ಮಾಡಿದವ್ರು ಯಾರು ಅಂತ ಇವ್ರ ಪ್ರಶ್ನೆ. ನಮ್ಮ ಕುಟುಂಬವನ್ನು ಮುಗಿಸ್ತೀನಿ ಅಂತ ಮಣಿಕಂಠ ರಾಥೋಡ್ ಅನ್ನೋನು ಹೇಳ್ತಾನೆ. ಮಣಿಕಂಠ ರಾಥೋಡ್ ಆಡಿಯೋವನ್ನು ರಿಲೀಸ್ ಮಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ. ಯಾರು ಈ ಮಣಿಕಂಠ ರಾಥೋಡ್ ಅಂದರೆ, ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಇದೇ ಚಿತ್ತಾಪುರ ಕ್ಷೇತ್ರದಿಂದ ಪ್ರಿಯಾಂಕ್ ಖರ್ಗೆ ವಿರುದ್ಧ ಬಿಜೆಪಿಯಿಂದ ಸ್ಪರ್ಧಿಸಿದ್ದಂತಹ ವ್ಯಕ್ತಿ ಮಣಿಕಂಠ ರಾಥೋಡ್, ಬಿಜೆಪಿ ನಾಯಕ. ಆತನ ಆಡಿಯೋವನ್ನು ಈಗ ಪ್ರಿಯಾಂಕ್ ಖರ್ಗೆ ಅವರು ರಿಲೀಸ್ ಮಾಡಿದ್ದಾರೆ. ಅವ್ರೆಲ್ಲ ಕಣ್ಣಾಗ ಫೋನ್ ನಂಬರ್ ಕೊಡ, ಅವ್ರು ಯಾರ್ದು ಫೋನ್ ನಂಬರ್ ಎಲ್ಲ ಕೇಳೋಣ ಅಂತಂದ್ರ ನಾನು ನಿಮ್ಮ ಅಭಿಮಾನ ಇದ್ದೇನೆ. ಅವ್ರಿಗೆ ಕೇಳ್ತಾನೆ ನಮ್ಮ ನನ್ನ ಬಳಿ ಫೋನ್ ನಂಬರ್ ಇದ್ರೆ ಅವ್ರ ಎಲ್ಲ ಹೆಂಡ್ರ ಮಕ್ಕಳೆಲ್ಲ ಸೇವಾ ಶಾಪ್ ಮಾಡ್ತೀನಿ. ಅದಕ್ಕೆ ನನ್ನ ಬಳಿ ನಂಬರ್ ಇಲ್ಲದೆ. ಯಾರಿಗೆ ಹೆಂಡ್ರ ಮಕ್ಕಳಣ? ನೀ ಯಾರ ಹೆಸರು ತಗೊಂಡಿ? ಈಗ ನಾನು ಖರ್ಗೆ ಅವ್ರದಣ. ನನ್ನ ಬಳಿ ಫೋನ್ ನಂಬರ್ ಇದ್ರೆ ಅವ್ರ ಎಲ್ಲ ಹೆಂಡ್ರ ಮಕ್ಕಳೆಲ್ಲ ಸೇವಾ ಶಾಪ್ ಮಾಡ್ತೀನಿ. ಅದಕ್ಕೆ ನನ್ನ ಬಳಿ ನಂಬರ್ ಇಲ್ಲದೆ. ಖರ್ಗೆ ಅವ್ರದ್ ನಂಬರ್ ಇದ್ರೆ ನಾ ಬಾಯಿಗೆ ಬಂದಾಗ ಬೈತಿದ್ದೆ ಅಂತ ಹೇಳ್ತೀನಿ. ನನಗ ಕಾಂಗ್ರೆಸ್ ಕೇವಲ ಆಡಿಯೋ ರಿಲೀಸ್ ಮಾಡಿದ್ ಮಾತ್ರ ಅಲ್ಲ, ಬಿಜೆಪಿಗರ ವಿರುದ್ಧ ಪ್ರಿಯಾಂಕ್ ಖರ್ಗೆ ಇವತ್ತು ವಾಗ್ದಾಳಿ ನಡೆಸಿದ್ದಾರೆ. ದೊಡ್ಡ ಮಟ್ಟದಲ್ಲೇ ವಾಗ್ದಾಳಿಯನ್ನ ಮಾಡಿದ್ದಾರೆ. ಸಂತೋಷ್ ಪಾಟೀಲ್ ಡೆತ್ ನೋಟ್ನಲ್ಲಿ ಈಶ್ವರಪ್ಪ ಹೆಸರಿತ್ತು, ರಾಜೀನಾಮೆ ತಗೊಂಡ್ರಿ. ಆದರೆ ಸಚಿನ್ ಡೆತ್ ನೋಟ್ನಲ್ಲಿ ನನ್ನ ಹೆಸರು ಎಲ್ಲಿದೆ ಅಂತ ಪ್ರಿಯಾಂಕ್ ಖರ್ಗೆ ಅವತ್ತಿಂದನೂ ಅವರ ವಾದ ಇದೇನೆ. ಸಚಿನ್ ಪಾಟೀಲ್ ಡೆತ್ ನೋಟ್ನಲ್ಲಿ ಈಶ್ವರಪ್ಪನವ್ರ ಹೆಸರಿತ್ತು, ಆದರೆ ಸಚಿನ್ ಡೆತ್ ನೋಟ್ನಲ್ಲಿ ನನ್ನ ಹೆಸರು ಎಲ್ಲಿದೆ? ಖರ್ಗೆ ಸಾಹೇಬರಿಗೆ ಕಪ್ಪಿ ಚಿಕ್ಕಿ ಬರೆಸೋದಕ್ಕೆ ಯತ್ನ ಮಾಡ್ತಾ ಇದ್ದಾರೆ. ರಾಜೀವ್, CT ರವಿ, ನಾರಾಯಣ ಸ್ವಾಮಿ ಇವರೆಲ್ಲ ಸುಳ್ಳಿನ ಶೂರರು. ಹೈಕಮಾಂಡನ್ನು ಮೆಚ್ಚಿಸೋದಕ್ಕೆ ಬಿಜೆಪಿಗರು ಪ್ರಯತ್ನ ಪಡ್ತಾ ಇದ್ದಾರೆ. ಪ್ರಿಯಾಂಕ್ ಖರ್ಗೆಯನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಬಿಜೆಪಿಗರು ಕಲಬುರ್ಗಿಗೆ ಬರಲಿ, ಅವ್ರಿಗೆ ಬೇಕಾದರೆ ಎಳ್ನೀರು ಮಜ್ಜಿಗೆ ಕೊಡೋಣ ಅಂತ ಸುದ್ದಿಗೋಷ್ಠಿಯಲ್ಲಿ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ನಾವೆಲ್ಲಿ ಹೋಗ್ತೀವಿ, ನಮ್ಮ ಮುದ್ಗೆ ಹಾಕಬೇಕಂತೆ, ನಮ್ಮ ಮನೆಗೆ 4ನೇ ತಾರೀಕು ಮುದ್ಗೆ ಬರ್ತದಂತೆ, ಮತ್ತು ನಾವು ಏನೇ ಮಾಡಿದ್ರು ಅದಕ್ಕೆ ವಿರೋಧ ಮಾಡಬೇಕಂತೆ. ಸೊ BJP ಟೂಲ್ ಕಿಟ್ಟು ಈಗಾಗಲೇ ಪ್ರಾರಂಭ ಆಗಿದೆ ನಿನ್ನೆಯಿಂದ. ಅದು ಯಾಕೆ 31st ಬಿಟ್ಟರು ಏನೋ ನ್ಯೂ ಇಯರ್ ಪಾರ್ಟಿಗೆ ಇರಬೇಕು. ಅದು ಅವ್ರ ವೀಕೆಂಡ್ ರಾಜಕಾರಣಿಗಳು, ವೀಕ್ ಡೇ ರಾಜಕಾರಣಿಗಳು ಇವರೆಲ್ಲರೂ. ಈಗ ಇವರು ಕಲಬುರ್ಗಿಗೆ ಬರ್ತಾ ಇದ್ದಾರಲ್ಲ, ಇದಕ್ಕೆಲ್ಲ ಉತ್ತರ ಕೊಟ್ಟು ಬರಲಿ. ಮಣಿಕಂಠ ರಾಠೋಡ್ ನಾನು ಅವ್ರ ಪಾರ್ಟಿನಲ್ಲಿ ಇದನ್ನ ಇಲ್ಲ. IPL ದಂಧೆ ಯಾರು ನಡೆಸ್ತಾ ಇರೋದು? ಅವ್ರ ಕೇಸ್ ಏನಾಗ್ತಾ ಇವೆ? ಮತ್ತು ನನಗೆ BJP ಅವರು ನೋಡಿದ್ರೆ ಯಾಕೆ ನನಗೆ ಅಯ್ಯೋ ಅನಿಸ್ತದೆ ಅಂದರೆ, ಪಾಪ ಕಲಬುರ್ಗಿನಲ್ಲಿರ್ಬೋದು, ಇಲ್ಲಿರ್ಬೋದು, ಈ ಡ್ರಾಮಾ ಸೇನೆಗಳನ್ನು ಮುಂದೆ ಮಾಡಿಬಿಟ್ಟು, ಅಂಥ ಅಧ್ಯಕ್ಷರಿಗೆ ಮುಂದೆ ಮಾಡಿಬಿಟ್ಟು ಇವ್ರು ರಾಜಕೀಯ ಮಾಡ್ತಾ ಇದ್ದಾರೆ. ಇವರಲ್ಲಿ ಯಾವುದೇ ರೀತಿಯಾದಂಥ ಸಾಮರ್ಥ್ಯ ಇಲ್ಲ ಅಂತ ಭಾಳ ಎದ್ದು ಕಾಣುತ್ತೆ ನೋಡಿ. ಇಲ್ಲಿ AJP, YJP, BJP ಇದ್ರೆ ಅಲ್ಲಿ ಒಂದು ಡ್ರಾಮಾ ಸೇನೆಗಳದೆಲ್ಲ ಇವೆ ನಮ್ಮ ಭಾಗದಲ್ಲಿ. ಅಲ್ಲಿ BJPದು ಏನು ನಡೆಯಲ್ಲ. ಅವರೆಲ್ಲ ಏನು ಹೇಳ್ತಾರೆ, ಅವರೆಲ್ಲ ಏನು ತಾಳ ಹಾಕ್ತಾರೆ, ಅದಕ್ಕೆ ಕುಣಿತಾರೆ ಇವರೆಲ್ಲ. ಸೊ ಆದ್ದರಿಂದ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇನ್ನೂ ಕೆಲವು ದಾಖಲೆಗಳು ಬರ್ತವೆ ಹೊರಗಡೆ. ಬಂದಾಗ ತನಿಖೆನೂ ಆಗಲಿ. ಏನು ಸಾರ್ವಜನಿಕ ವಲಯದಲ್ಲಿ ಏನು ದಾಖಲೆಗಳ ಸಂಗ್ರಹಣೆ ಮಾಡ್ತಾ ಇದ್ದಾರೆ ಅದನ್ನು ಹೊರಗೆ ಬರಲಿ. BJP ಅವರಿಗೆ ಈ ವಿಚಾರದಲ್ಲಿ ಅವಮಾನ ಆಗೋದು ಖಂಡಿತ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡ್ಕೊಳ್ಳೋಣ. ಸುಕೇಶ್, ಈಗ ಸಚಿನ್ ಡೆತ್ ನೋಟ್ನಲ್ಲಿ ಪ್ರಿಯಾಂಕ್ ಖರ್ಗೆ ಹೆಸರಿಲ್ಲ, ಹಾಗಾಗಿ ಅವ್ರ ರಾಜೀನಾಮೆ ನಾವು ಪಡ್ಕೊಳ್ಳಲ್ಲ ಅಂತ ಮುಖ್ಯಮಂತ್ರಿ ಆದಿಯಾಗಿ ಬಹುತೇಕ ಕಾಂಗ್ರೆಸ್ ನಾಯಕರು ಮಾತಾಡಿದ್ರು ಕೂಡ, ಮೇಲಿಂದ ಮೇಲೆ ಡಾಕ್ಯುಮೆಂಟನ್ನು ರಿಲೀಸ್ ಮಾಡ್ತಾ ಇರೋದು, ನನ್ನ ಪಾತ್ರ ಇಲ್ಲ ಅಂತ ಬಿಂಬಿಸ್ತಾ ಇರತಕ್ಕಂಥ ಪ್ರಯತ್ನ ಪ್ರಿಯಾಂಕ್ ಖರ್ಗೆ ಅವರಿಂದ ಯಾಕೆ ಅಂತ?
ಅರವಿಂದ್, ಪ್ರಮುಖವಾಗಿ ಬಿಜೆಪಿ ನಾಯಕರುಗಳು ಪ್ರತಿದಿನ ಆರೋಪವನ್ನು ಮಾಡ್ತಾ ಇದ್ದಾರೆ, ಟ್ವೀಟ್ಗಳನ್ನ ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಕಡೆ. ಜೊತೆಗೆ 3ನೇ ತಾರೀಕಿನ ಡೆಡ್ಲೈನ್ ಅನ್ನು ಕೂಡ ಕೊಟ್ಟಿದ್ದಾರೆ. ಅಂದರೆ ನಾಳೆ ಒಳಗಾಗಿ ಅವರು ರಾಜೀನಾಮೆಯನ್ನು ಪಡೆದಿದ್ದರೆ 4ನೇ ತಾರೀಕಿಂದ ಕಲಬುರಗಿಯಲ್ಲಿ ಅವ್ರ ನಿವಾಸಕ್ಕೆ ಮುತ್ತಿಗೆ ಹಾಕ್ತೀವಿ, ಪ್ರತಿಭಟನೆ ಮಾಡ್ತೀವಿ ಅನ್ನುವಂತೆ ಈಗಾಗಲೇ ಬಿಜೆಪಿ ಘೋಷಣೆಯನ್ನು ಮಾಡಿದೆ. ಅದ ನಂತರದಲ್ಲಿ ಪ್ರತಿದಿನವೂ ಕೂಡ ಪತ್ರಿಕಾಗೋಷ್ಠಿಗಳನ್ನು ನಡೆಸಿ ಬಿಜೆಪಿ ನಾಯಕರುಗಳು ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ಆರೋಪವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಇದೆಲ್ಲದಕ್ಕೆ ಒಂದು ಸಮರ್ಥನೆ ಕೊಡುವ ನಿಟ್ಟಿನಲ್ಲಿ ಅವರು ಪತ್ರಿಕಾಗೋಷ್ಠಿಯನ್ನು ಕೂಡ ನಡೆಸಿರುವಂಥದ್ದು. ಅಂದರೆ ನನ್ನದೇನು ತಪ್ಪಿಲ್ಲ ಅನ್ನುವಂಥದ್ದು. ಅದು ಈಶ್ವರಪ್ಪ ಪ್ರಕರಣಕ್ಕೂ ಈ ಪ್ರಕರಣಕ್ಕಿರುವಂಥ ವ್ಯತ್ಯಾಸ ಏನು ಅನ್ನುವಂಥ ರೀತಿಯಲ್ಲಿ ಅವತ್ತಿನ ಸಂತೋಷ್ ಪಾಟೀಲ್ ಅವರ ಏನು ಡೆತ್ ನೋಟ್ ಇತ್ತು, ಆ ಡೆತ್ ನೋಟನ್ನು ಕೂಡ ಓದಿ ಹೇಳಿರುವಂಥದ್ದು. ಜೊತೆಗೆ ಯಾರ ನೇತೃತ್ವದಲ್ಲಿ ನೀವು ಪ್ರತಿಭಟನೆಗೆ ಮುಂದಾಗ್ತಿದ್ದೀರಿ ಕಲಬುರಗಿಯಲ್ಲಿ, ಆ ನೈತಿಕತೆ ನಿಮಗೆ ಇದೆಯಾ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಎತ್ತಿರುವಂಥದ್ದು. ಯಾಕಂದರೆ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ಸ್ಪರ್ಧೆ ಮಾಡಿದಂಥ ಮಣಿಕಂಠ ರಾಥೋಡ್ ವಿರುದ್ಧ 30ಕ್ಕೂ ಹೆಚ್ಚು ಕೇಸ್ಗಳಿದ್ದಾವೆ. ಕಳೆದ 2-3 ತಿಂಗಳಿಂದ ಜೈಲಲ್ಲಿದ್ದು ಹೊರಗೆ ಬಂದಿದ್ದಾರೆ. ಅವರ ಬ್ಯಾನರ್ ಅಡಿಗಡೆ ನೀವೆಲ್ಲ ಬರ್ತೀರಿ ಅಂದರೆ ಯಾವ ನೈತಿಕತೆಯನ್ನು ಉಳಿಸ್ಕೊಂಡಿದ್ದೀರಿ ಆರೋಪ ಮಾಡೋಕ್ಕೆ ಅಥವಾ ಪ್ರತಿಭಟನೆ ಮಾಡಲಿಕ್ಕೆ ಅನ್ನುವಂಥ ಪ್ರಶ್ನೆಯನ್ನೇಗ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಎತ್ತಿರುವಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ಸುಖೇಶ್ ತಮ್ಮ ಎಲ್ಲ ಮಾಹಿತಿಗಾಗಿ. ಒಟ್ಟಾರೆ ಇವಾಗ ಪ್ರಿಯಾಂಕ್ ಖರ್ಗೆ ವರ್ಸಸ್ ಬಿಜೆಪಿ ನಾಯಕರು ಅವರ ರಾಜೀನಾಮೆ ಪಡಿಲೇಬೇಕು ಅಂತ ಬಿಜೆಪಿಗರು ಪ್ರಯತ್ನ ಪಟ್ಟರೆ ಯಾವುದಕ್ಕೂ ಡೋಂಟ್ ಕೇರ್ ಅನ್ನೋ ರೀತಿಯಲ್ಲಿ ದಿನಕ್ಕೊಂದು ಡಾಕ್ಯುಮೆಂಟನ್ನು ರಿಲೀಸ್ ಮಾಡ್ತಾ ಇದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು.